ಎಲ್ರಿಗೂ ನಮಸ್ಕಾರ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಯಾವ್ದೇನೇ ಆಗ್ಲಿ, ಎಲ್ಲೇ ಹೋಗ್ಲಿ ನಂದೇ ಅವ ಅಂತ ಟೀಕ್ಲಿಡ್ಸೋ ತುಂಟಾಟಗಳನ್ನ ತಪ್ಪದೆ ನಮ್ ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಕೊನೆವರೆಗೂ ನೋಡಿ, ನಕ್ಕು ನಲೆ ಇರಿ. ಲೈಕ್ ಕೊಟ್ಟಿ ಕಮೆಂಟ್ ಮಾಡೋದು ಮಾತ್ರ ಮರೆಯದಿರಿ. ನೋಡ್ತಿದ್ದಂಗೆ ನೆಡುಗ್ಸೋ ತರ ನೆಕ್ಸ್ಟ್ ಲೆವೆಲ್ ಮೇಸ್ತ್ರಿನೇ ಇವನು. ಇಂಥ ಕೆಲ್ಸದಲ್ಲಿ ನನ್ನನ್ನ ಮೀರ್ಸೋರೇ ಇಲ್ಲ ಅಂತವನೇ ನಮ್ಮ ಅಣ್ಣ. ದುಡ್ಡೆಲ್ಲ ಕೊಟ್ಟು ಅಚ್ಚುಕಟ್ಟಾಗಿ ಅವ್ರ ಮನೆ ಕಟ್ಟಪ್ಪ ಅಂದ್ರೆ ಅಂದ ಬಂದ ಇಲ್ದಿರೋ ಹಂಗಿಂಗಿರೋ ಮನೆ ಕಟ್ಟಿ ಮನ್ಸಿಗೆ ನೆಮ್ಮದಿ ಇಲ್ದಂಗ್ ಮಾಡ್ಬಿಡದ. ಮೇಸ್ತ್ರಿ ಅಲ್ಲ ನೀನು, ಮಹಾನ್ ಭಾವನಯ್ಯ. ನಮ್ಗೆ ಏನೇ ಇದ್ರು ಏನೇ ಮಾಡಿದ್ರು ಎಚ್ಚರವಾಗಿ ಇಂದನೇ ಮಾಡೋದು ಅಭ್ಯಾಸ. ಈ ತರ ಅಂತವನೇ ನಮ್ ಏಕಾಂತ. ಸಾಧಾರಣವಾಗಿ ಸಾದಾ ಸೀದಾ ಸುಮಾರಾಗಿದ್ದೆ ಸಮಾಧಾನ ಆಗಲ್ಲ ಅಂತ ಸೈಕ್ ಆಗೋ ಲೆವೆಲ್ಗೆ ಮಾಡಿ ಮುಗಿಸ್ದ. ಮನೇಲಿ ಏನಾದ್ರೂ ಉಪಯೋಗ ಇಲ್ದಂಗೆ ಮೂಲೆ ಆದ್ರೆ ಅಷ್ಟೇ, ಮುಗೀತು ಅದ್ರ ಕತೆ. ಆದ್ರೆ ಮೂಲೆಗೆ ಹಾಕೋರೆಲ್ಲ ಮೂರ್ಖರು. ಮೂಲೆಗಿರೋದ್ನ ತಗೊಂಡು ಮೇಡ್ ಇನ್ ಇಂಡಿಯಾ ಮಾಡಿ ಮಜಾ ಮಾಡೋದೆ ಅಂತಾನೆ ಹಾಳಾದ ಫ್ರಿಡ್ಜ್ ಡೋರ್ ನ ತಗೊಂಡು ವಾಶ್ರೂಮ್ ಡೋರ್ ಮಾಡಿ ಶಾಕ್ಗೆ ಶಾಕ್ ಕೊಟ್ಟು ಸೆಟ್ಲ್ ಆದ. ಕೆಲವ್ರಿಗಿರೋ ಕ್ರೇಜಿ ಫ್ಯಾಂಟಸಿನ ನೋಡ್ತಿದ್ರೆ ತಲೆಯಲ್ಲಿ ಫ್ಯೂಸ್ ಹೋಗಿ ಎಂತ ಸಾವು ಮಾರಾಯ್ರೆ ಅಂತ ಅನ್ಬೇಕು. ಏನೇ ಕೆಲಸ ಆದ್ರೂ ಸಾಧಾರಣವಾಗಿ ಸುಖವಾಗಿ ನಡ್ಕೊಂಡೋದ್ರೆ ಸಾಕಾಗಲ್ಲ. ಹಂಗಿಂಗ್ ಮಾಡಿ ಶಬಾಷ್ ಅನ್ಸ್ಕೊಂಡ್ರೇನೆ ಸಮಾಧಾನ ಅಂತವನೇ ಇದನ್ ಮಾಡಿರೋ ಭೂಪ. ನಾವಂದ್ರೇನೆ ಬೇರೆ, ನಮ್ ಸ್ಟೈಲ್ ಅಂದ್ರೇನೆ ಬೇರೆ. ರಾಜ ನಾನು. ವಾಶ್ರೂಮ್ ಚಿಂತಲ್ಲಿ ಮಾಡಿಸಿ ಯಾರ್ಗೇನ್ ತಗ್ಗದೇ ಇಲ್ಲ ಅನ್ನೋ ಅಂತ ಟ್ಯಾಲೆಂಟ್ ಇದು. ಕೆಲವೊಂದ್ಸರಿ ಪ್ರಶಾಂತವಾಗಿ ಮಾಡಿರೋ ಕೆಲ್ಸನ ನೆಮ್ಮದಿ ಇಲ್ದಂಗ್ ಮಾಡಕ್ಕೆ ಕಂಕಣ ಕಟ್ಕೊಂಡಿರೋ ಹಂಗೆ ನಾಯಿಗಳು ಕೂಡ ರೋಜ್ಗೆ ದಳ್ತವೆ. ಈಗ ಹಿಂಗೇನೆ ಪಾಪ ಮಾಸ್ಟರು ಮುಲಾಜಿಲ್ದಂಗೆ ಮಾಮೂಲಿಯಾಗಿ ಮಾಡಿ ಮಸ್ತಾಗಿ ಮಲ್ಗೋ ಟೈಮಲ್ಲಿ ಅಚ್ಚುಕಟ್ಟಾಗಿರೋ ರೋಡ್ ನ ಹಾಳ್ ಮಾಡಾಕ್ ಬಿಟ್ವು ನಾಯಿಗಳು. ಅವಾಗ ಕೆಲವೊಂದಷ್ಟು ಜನ ಮಾಡೋ ಕೆಲ್ಸಗಳಿಗೆ ಅವ್ರ ಮೇಲೆ ಅವ್ರಿಗೆ ಇಡ್ತಾ ಇರಲ್ಲ. ಅಂತದೊಂದನ್ನ ನೆನ್ಸ್ಕೊಂಡಿದ ತಕ್ಷಣನೇ ಕಣ್ಮುಂದೆ ಬರುವಂತದ್ದು ಇದು. ಟೈಲ್ಸ್ ಹಾಕೋ ಅಣ್ಣ ಅಂದ್ರೆ ಯಾವ್ದಕ್ಕೂ ಬರ್ದಿರೋ ಮಾಡಿ ಮಣ್ಪಾಲ್ ಮಾಡ್ಬಿಟ್ಟ. ನೆಟ್ಗಿರೋ ಟೈಲ್ಸ್ ನ ಉಲ್ಟಾ ಹಾಕಿ ಉಳ್ಳಾಡ್ತಾವನೆ. ಕೊನೆ ಲಾಸ್ಟ್ಗೆ ಅಲ್ಟಿಮೇಟ್ ಹೀರೋ ಆಗಿ ಉಳ್ಳಾಡ್ಬಿಟ್ಟ. ಅವಾಗ ಕೆಲವೊಂದ್ ಚಿತ್ರಗಳು ನಮ್ಮನ್ನ ಆಶ್ಚರ್ಯ ಪಡಿಸ್ತವೆ, ಇನ್ನೂ ಕೆಲವು ಅಳಿಸ್ತವೆ. ಇದನ್ನ ನೋಡಿದ್ರೆ ಎಲ್ಲೂ ಕೇಳದ ಕಂಡರಿಯದ ವಿಚಿತ್ರ ದೃಶ್ಯ. ಇವನು ಈ ಡಿಸೈನ್ ಮಾಡಿ ಡಿಸೈನರ್ ಗಳಿಗೆ ಡ್ಯಾಡಿ ಆಗೋಗ್ಬಿಟ್ಟ. ದೇವ್ರು ನಿನ್ಗೊಂದ್ ನಮಸ್ಕಾರ ಕಣಪ್ಪ. ನೀವ್ ಇಲ್ಲಿವರೆಗೂ ಎಂತೆಂತದ ಹುಚ್ಚಾಟ್ಗಳನ್ನ ನೋಡಿರ್ತೀರಾ, ಕೇಳು ಇರ್ತೀರಾ. ಅಂತವ್ರಿಗೆ ಮೆಮ್ಮಿ ಡ್ಯಾಡಿ ಮೆಟೀರಿಯಲ್ ನಾನಿದ್ದೀನಿ ಅಂತೇಳಿ ಮುಂದಕ್ ಬಂದು ಮೂರ್ ಸುತ್ತಿ ನಾನಿದ್ದೀನಿ ಅಂತೇಳಿ ಕೂಗ್ತಾವನೆ ಈ ಕೆಲ್ಸಗಾರ. ಈಗ ನೋಡ್ತಾ ಇದ್ರೆ ನೀರ್ ಕುಡ್ಸೋದ್ ಗ್ಯಾರಂಟಿ. ಅಣ್ಣ ತಂದೆ AC ಫಿಟ್ ಮಾಡೋ ಅಂದ್ರೆ ಒಳಗಿಂದ ಆಚೆ ಹಾಕಿ ಆಚೆದ್ ಒಳಗ್ ಹಾಕಿ ಬಂದೋಬಸ್ತ್ ಮಾಡಿ ತಲೆ ಹಿಡ್ಕೊಳ್ಳೋ ಕೆಲ್ಸ ಮಾಡ್ದ. ಇನ್ನೇನ್ ಮಾಡೋದು, ಸಪ್ ಮೋರೆ ಹಾಕೊಂಡ್ ಓಡಾಡೋದೆ. ಏನೋ ಅನ್ಕೊಂಡು ಅದೇನೋ ಯೋಚನೆ ಮಾಡಿ ದುಡ್ಡೆಲ್ಲ ತಗೊಂಡು ದಡ್ಡನ್ ಕೈಲ್ ಕೊಟ್ರೆ ಕೊನೆಗೆ ಲಾಸ್ಟ್ ರಿಸಲ್ಟ್ ಹಿಂಗೆ ಆಗೋದ್ ನೋಡಿ. ಗೋಡೆ ಹೊಡ್ಕೋಬೇಕು. ನಮ್ಮವನ್ ಕಣಣ ಇವನು, ನಮ್ಮವನು ಕೈ ಹಿಡಿದ ಕಡೆ ಎಲ್ಲ ಚಿನ್ನನೆ. ಹೆಂಗಿದೆ ಔಟ್ಪುಟ್, ಸೂಪರ್ ಅಲ್ವಾ? ಓನರ್ ಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಗಾರೆ ಕೆಲ್ಸನ್ ಪ್ರಭಾವ. ನೀವು ಇಲ್ಲಿವರೆಗೂ ಎಷ್ಟೋ ತರ ಕ್ರಿಯೇಟಿವಿಟಿ ನೋಡಿರ್ತೀರಾ, ಎಷ್ಟೋ ವಿಷಯಕ್ಕೆ ಶಬಾಷ್ ಅಂದಿರ್ತೀರಾ. ಆದ್ರೆ ಅದಕ್ಕೂ ಮೇಲೆ ಅನ್ನೋಂತ ಇನ್ಸ್ಟಂಟ್ ಕ್ರಿಯೇಟಿವಿಟಿ ಇಲ್ಲಿ ನೋಡ್ರಿ. ಗೋಡೆ ಕಟ್ಟುವಾಗ ಒಂದ್ ತುಂಡ್ ಕಡಿಮೆ ಆಯ್ತು ಅಂತ ಹೇಳಿ ಅಲ್ಲಿ ಹೋಗಿ ಯಾರು ಹುಡುಕ್ತಾರೆ ಅಂತ ಇನ್ಸ್ಟಂಟ್ ಆಗಿ ಯೋಚನೆ ಮಾಡಿ ಇಂತ ಕೆಲ್ಸ ಮಾಡಿದ್ರು ಬಿಡ್ರಿ. ಬಿದ್ರು ರೆಂಬೆ ತಗೊಂಡು ಬಂದೋಬಸ್ತಾಗಿ ಕಟ್ಟಿ ಬಾಯ್ ಬಡ್ಕೊಳಂಗ್ ಮಾಡ್ಬಿಟ್ಟ. ಕೆಲವ್ರು ಮಾಡೋ ತಮಾಷೆ ಕೆಲ್ಸಗಳನ್ನ ನೋಡ್ತಿದ್ರೆ ಒಂದೇ ಅನ್ಸುತ್ತೆ, ನೀವ್ ಎಲ್ ತಯಾರಾದ್ರಪ್ಪ ಅಂತ. ಏಕಾಏಕಿ ಇಲ್ಲಿ ನೋಡಿದ್ರೆ ಹಂಗೆ ಅನ್ಸುತ್ತೆ. ಬಾರಿ ಮೊರೆ ಕಟ್ಟಕ್ಕೆ ಬಾರಿ ಇಂಜಿನಿಯರ್ಸ್ ಬರೋಬ್ಬರಿ ಬುಡೆ ಎಲ್ಲ ಉಪಯೋಗಿಸಿ ಬಂದೋಬಸ್ತಾಗಿ ಬೊಲೆ ಯೋಚನೆ ಮಾಡಿ ಸ್ಕೆಚ್ ಹಾಕವ್ರೆ. ನಿಜಾನೋ ಸುಳ್ಳೋ ಇದಂತೂ ಕಿಕ್ಕು. ಒಂದ್ ಕೆಲ್ಸ ಆಗೋಯ್ತಪ್ಪ ಅಂತ ಹೇಳಿ ಪ್ರಶಾಂತವಾಗಿ ಪಕ್ಕಕ್ಕೆ ಹೋಗಿ ನಿಂತಿದ್ರೆ ನಂದಲ್ಲಿ ನಂದ ಗೋಪಾಲ ಅಂತ ಅಳ್ಳಾಡ್ಸ್ಕೊಂಡ್ ರ್ಯಾಪ್ ವಾಕ್ ಮಾಡ್ಕೊಂಡ್ ಬಂತು ಈ ಚಿಲ್ಲಿ. ಈ ನಡುವೆ ಕೆಲವು ನೋಡಿ ಸಲಾಮ್ ಹೊಡಿಬೇಕು ಅಂತದ್ದೇ ಒಂದು ಇದು ಸ್ಪೆಷಲ್ ಆಗಿ ತಯಾರಾಗಿರೋ ಸ್ಪೇಸ್ ಸೇವಿಂಗ್ ಟೆಕ್ನಿಕ್. ಮೆಟ್ಲೂ ಬೇಕು, ಜಾಗನೂ ಬೇಕು. ಇನ್ನ ತಲೆಗೆ ಐಡಿಯಾ ಕೊಡೋದೆ ಅಲ್ಲ, ತಲೆಯಿಂದ ಐಡಿಯಾ ತಗೊಳ್ಳೋದೆ. ಇನ್ನೇನಿದೆ, ಐಡಿಯಾ ಮಾಡಿ ಊರ್ ತುಂಬಾ ಮೆರಿಯದೆ. ಮತ್ತೆ ಇವ್ ನೋಡ್ರಿ, ಡಿಸೈನ್ಗೆ ಡಿಸೈನು, ಸ್ಟೈಲಿಗೆ ಸ್ಟೈಲು. ನಮ್ಮವ್ರಂದ್ರೆ ಅಬ್ರ ಅಷ್ಟೇ. ತಲೆಯಿಂದ ಇಂತ ಟಾಪ್ ಕ್ಲಾಸ್ ಐಡಿಯಾಗಳು ಹೆಂಗಾದ್ರೂ ಬರ್ತಾವೋ. ಅಬ್ಬಬ್ಬಬ್ಬ, ಸ್ನೇಹ ಪ್ರೀತಿಗೆ ಪ್ರೀತಿ ಅನ್ನಂಗೆ ನಮ್ಮವ್ರ ಟ್ಯಾಲೆಂಟ್ಗೆ ಎಲ್ರು ಒಪ್ಕೊಂಡು
ಅಂದ್ಕೊಳ್ಳೋಂತದ್ದೇ. ಕೆಳಗೆ ಮೇಲೆ ಎತ್ತಿ ಇಳಿದು ಇವತ್ತಾಗೋದಂತಲ್ಲ ಅಂತ ಹೇಳಿ ಸಿಂಪಲ್ ಆಗಿ ದಾರ ನೇತಾಕಿ ಉಯ್ಯಾಲೆ ತರ ಊಗ್ಲಾಡ್ಕೊಂಡು ಊಗಿ ದಡ ಸೇರ್ಸ್ಬಿಡದೆ. ಇನ್ನ ಇವ್ರ ವ್ಯವಹಾರ ನೋಡಿದ್ರೆ ಸಾಕಪ್ಪ ತಂದೆ ಅನ್ನೋಂಥದ್ದು. ಒಂದ್ ಡೋರ್ ಇಟ್ಕೊಂಡು ಅತ್ತಾಗೊಂದ್ ಎಳ್ದಾಡ್ಕೊಂಡು ರಚ್ಚೆ ಮಾಡ್ತಾವ್ರೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಎಂತೆಂತದೋ ಕಿತಾಪತಿ ಕೆಲ್ಸಗಳನ್ನ ನೋಡೇ ಇರ್ತೀರಾ, ಆದ್ರೆ ಇದು ಮಾತ್ರ ಎಂತ ಕಿತ್ತಿ ಮೆತ್ತಾಗೋ ಕೆಲ್ಸನ ಯಾವಂತೀರಾ. ಎಂತೆಂತ ರೆಡಿ ಐಟಮ್ ಬಂದಿದ್ದಾವೆ, ಇಂಥದ್ದೊಂದು ಮಾಡ್ಬೋದಾ ಅಂತ ಕಳ್ಸ್ಕೊಟ್ರು ನಮ್ಮ ಕಿತ್ತಿ ಮೆತ್ತಾಕೋ ಅಂತ ಕಲಾವಿದ್ರು. ಕಷ್ಟಕ್ಕಾಗೋ ಸಹಾಯ ಮಾಡೋ ದಾನ ವೀರ ಶೂರ ಕರುಣನೇ ನಮ್ಮ ಬಡವರ ಬಂಧು ಬಗ್ಗಿರೋ ಭಗೀರಥ. ಇವನೇ ಯಾವ್ದು ಏನೇ ಆಗ್ಲಿ ನಿನಗ್ ಮಾತ್ರ ಸರಿಸಾಟಿ ಇಲ್ಲೇ ಇಲ್ಲ ಕಣಯ್ಯ. ಮಹಾಪ್ರಭು ನೀವೇನ್ ಇಲ್ಲಿ ಕೆಲ್ಸನ ಪ್ರಾಣಕ್ಕಿಂತ ಹೆಚ್ಚಾಗಿ ಮಾಡ್ತಿರೋರ್ಗೆ ಕೆಲ್ಸನೇ ಪ್ರಾಣ ಆಗೋಗುತ್ತೆ ಅಂತ ಹೇಳ್ಬಹುದು. ನಿಮ್ಗೆ ಆತರ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಫೋಟೋಗ್ರಾಫರ್ಗೆ ಪಕ್ಕ ಪರ್ಫೆಕ್ಟ್ ಆಗಿ ಪ್ಯಾಷನ್ ಇರೋ ಪಂಟ ಈ ನಮ್ಮ ಪುಟ್ಟ. ಏನು ಮಾಡಲು ಹೋಗಿ ಅದು ಏನು ಮಾಡಿದೆ ನಾನು ಅನ್ನಂಗೈತೆ ಈ ಬಿಲ್ಡಿಂಗ್ ಕತೆ. ಮತ್ತೆ ಇಲ್ಲಿ ಯಾವ್ದಿಂದ ಯಾವ್ದ್ ಮುಂದೆ ಗೊತ್ತಾಗ್ತಾನೆ ಇಲ್ಲ. ಮೇಲೆ ಟ್ರಾನ್ಸ್ಫಾರ್ಮರ್, ಕೆಳಗೆ ದ್ವಾರ, ಮಾಮೂಲೇನೇ ಇಲ್ಲ ಈ ವ್ಯವಹಾರ. ಕೆಲವ್ರು ಸಾರಿ ಕೆಲವೊಬ್ರನ್ನ ನೋಡಿದ್ರೆ ಏನಯ್ಯ ಇವ್ರು ಬುಳ್ಳೆ ಬೀರುಲಿಟ್ಟವ್ರ ಅನ್ಸುತ್ತೆ. ಎಕ್ಸಾಕ್ಟ್ ಆಗಿ ಅಂತದೇ ಒಂದು ಇದು. ಮೇಡಮ್ ಲಿಫ್ಟ್ ಹತ್ಬೇಕಾದ್ರೆ ದಿಮಾಕಾಗಿ ಡೋರ್ ಮುಚ್ಚವ್ರೆ ಅನ್ಸುತ್ತೆ. ಸ್ವಲ್ಪ ಡಿಸೈನ್ ಗೆ ದಂಗಾಗಿ ಒತ್ತುತ್ತಾ ಏನಿದು ಡೋರೇ ಓಪನ್ ಆಗ್ತಿಲ್ವೇ ಅಂತ ತಲೆಗೆ ಹಾಕೋತಾವ್ರೆ. ಅಕ್ಕಂಗೆ ಗೊತ್ತಾಗ್ತಿಲ್ಲ ಹಿಂದೈತೆ ಡೋರು ಅಂತ. ಇವತ್ತಿನ ವಿಡಿಯೋದಲ್ಲಿ ಹಾಕಿರೋ ಕೆಲವೊಂದು ಫೋಟೋಸ್ ನಮ್ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದೆ. ನೀವು ಅಷ್ಟೇ ಇಂಥದೊಂದು ಫೋಟೋಸ್ ಇದ್ರೆ ವಿಡಿಯೋಸ್ ಇದ್ರೆ ಖಂಡಿತ ಶೇರ್ ಮಾಡಿ. ಎಲ್ ಮಾಡ್ಬೇಕು ಅಂತನಾ, ನಮ್ದೇ ಇನ್ಸ್ಟಾ ಪೇಜ್ ಇದೆ, ಚಾನಲ್ ಮೇಲ್ ಐಡಿ ಇದೆ. ಶಿಸ್ತಾಗಿ ಟ್ರ್ಯಾಕ್ ಮಾಡಿ ಕಳಿಸ್ತಾ ಇರಿ. ಕೊನೆವರೆಗೂ ನೋಡಿದೀರಾ ಅಂದ್ರೆ ಸ್ವಲ್ಪನಾದ್ರೂ ಇಷ್ಟ ಹಾಗೆ ಆಗಿರುತ್ತೆ ರೀ. ಒಂದೇ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೊಟ್ಟು ನಮಗೂ ಸ್ವಲ್ಪ ಖುಷಿ ಪಡಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.